this is for you. Oh, so much. ಒಂದೇ ಒಂದು ತಗೋಬೇಕಾ? ಒಂದೇ ಒಂದಾ? ಗುಡ್ ಗರ್ಲ್. ವೆರಿ ಗುಡ್. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮೊನ್ನೆ ಯುಗಾದಿ ಹಬ್ಬದ ದಿನ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ನಮ್ಮ ವ್ಲಾಗ್ ಅಲ್ಲಿ ಮಕ್ಕಳು ಹ್ಯಾಲೋವಿನ್ಗೆ ಹೇಗೆ ರೆಡಿ ಆಗ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸುಮಾರು ಜನ ನನ್ನ ಇಂಡಿಯಾ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಹೇಗೆ ಮಕ್ಕಳನ್ನ ಹ್ಯಾಲೋವಿನ್ಗೆ ರೆಡಿ ಮಾಡ್ತೀಯಾ, ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ಪ್ಲಾನ್ ಮಾಡ್ತೀಯಾ ಅಂತೇಳಿ. ಅದಕ್ಕೋಸ್ಕರ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಅವರಿಗೆ ಅಂತಲ್ಲ ಎಲ್ಲಾರ್ಗು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಸ್ಕೂಲಲ್ಲೆಲ್ಲ ಕಾಮನ್ ಆಗ್ಬಿಟ್ಟಿದೆ, ಇಂಡಿಯಾದಲ್ಲೂ ಸಹ ಹ್ಯಾಲೋವಿನ್ ಡೇ ಸೆಲೆಬ್ರೇಷನ್, ಹ್ಯಾಲೋವಿನ್ ಕಾಸ್ಟ್ಯೂಮ್ ಅಂತ ಹೇಳೆಲ್ಲ. ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಹೇಗೆ ಅಂದ್ರೆ, ನಾವು ನಮ್ಮ ಇಂಡಿಯಾದಲ್ಲಿ ಹೇಗೆ ಫ್ಯಾನ್ಸಿ ಡ್ರೆಸ್ಗೆಲ್ಲ ಮಾಡ್ತಾ ಇದ್ವಿ, ಅದೇ ತರ ಇಲ್ಲಿ ಹೇಗೆ ಅಂದ್ರೆ ಪ್ರಾಣಿಗಳದ್ದು ಅಥವಾ ರಾಜ ರಾಣಿ ತರ ಪೊಲೀಸು, ಡಾಕ್ಟರು, ಮತ್ತೆ ಹ್ಯಾರಿ ಪಾಟರ್ಸ್ ಥೀಮ್ಸ್ಗಳು, ಮತ್ತೆ ಡಿಸ್ನಿ ಮತ್ತೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಗಳನ್ನು ಕೂಡ ಹಾಕ್ಬೋದು. ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನನ್ಗೇನಾಯ್ತು ಅಂದ್ರೆ, ಇಂಡಿಯಾದಿಂದ ಬಂದ ತಕ್ಷಣ ಯಾವುದೇ ಕಾಸ್ಟ್ಯೂಮ್ಸ್ ತಗೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಡಾಲರಾಮ ಅಂತ ಇದೆ, ಅಂದ್ರೆ ಬಿಲೋ $5 ಎಲ್ಲ ಸಿಗುತ್ತೆ. ಮತ್ತೆ ಅಮೆಝಾನ್ ಅಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಅವರು ಏನೇನು ಕಾಸ್ಟ್ಯೂಮ್ಗಳು ಹಾಕೋತಾ ಇದ್ದಾರೆ ಅಂತ. ಈ ರೀತಿ ಎಲ್ಲ ಸಪ್ರೇಟ್ ಆಗಿ ತಗೊಂಡ್ ಬಂದ್ಬಿಟ್ಟು ಅದನ್ನ ಡ್ರೆಸ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಸ್ಕೂಲಲ್ಲಿ ಕಂಪಲ್ಸರಿಯಾಗಿ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಮಕ್ಕಳುಗಳಿಗೆ ಎದುರಿಸೋ ಅಂತ ಫೇಸ್ ಮಾಸ್ಕ್ಗಳು ಅಥವಾ ಕತ್ತಿ, ಗನ್ನು ಈ ರೀತಿಯಾದದ್ದೇನೂ ತಗೊಂಡು ಹಾಗಿಲ್ಲ ಅಂತ ಹೇಳಿ. ಚಿಕ್ಕ ಮಗಳು ಅವಳ ಕಾಸ್ಟ್ಯೂಮಿಗೆ ಅಂತ ಒಂದು ತ್ರಿಶೂಲ ತಂದಿದ್ದೆ, ಅದನ್ನು ಸಹ ಅವಳು ತಗೊಂಡೋಗೋ ಹಾಗಿಲ್ಲ ಈಗ ಸ್ಕೂಲಿಗೆ. ವಿಂಟರ್ ಆಗಿರೋದ್ರಿಂದ ಒಳಗಡೆ 2 ಲೇಯರ್ ಬಟ್ಟೆ ಹಾಕೊಂಡು ಮೇಲ್ ಕಾಸ್ಟ್ಯೂಮ್ಗಳು ಹಾಕೋತಿದ್ದಾರೆ. ನೋಡಿ, ನಾನು ಹಾಕಿ ರೆಡಿ ಮಾಡ್ದಂಗೆ ಅವಳು ಸ್ಕರ್ಟ್ನೆಲ್ಲ ಬಿಚ್ಚಿಟ್ಟು ಓಡೋಗ್ತಾ ಇದ್ದಾಳೆ. ಆಗ್ಲೇ 8:15 ಆಗಿದೆ. ನಾವು 8:15 ಮನೆ ಬಿಡ್ಬೇಕು. ಹಾಗಾಗಿ ಜಾಸ್ತಿ ಏನು ಮೇಕಪ್ ಮಾಡ್ತಿಲ್ಲ. ನಾನು ತಿಂಡಿ ಎಲ್ಲ ಕೆಲಸ ಮುಗಿಸಿ ಇವರಿಗೆ ಡ್ರೆಸ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯ್ತು. ಸಂಜೆ ಟ್ರಿಕ್ ಆರ್ ಟ್ರೀಟಿಗೆ ಹೋಗ್ತಾರಲ್ಲ, ಅವಾಗ ಅವ್ರ ಮೇಕಪ್ ಹೇಗಿರುತ್ತೆ ಅಂತೇಳಿ ಮಾಡ್ಬಿಟ್ಟು ತೋರಿಸ್ತೀನಿ. ಪ್ರತಿ ವರ್ಷನೂ ಮಕ್ಳುಗಳೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾವ್ದಾದ್ರು ಕಾರ್ಟೂನ್ ಕ್ಯಾರೆಕ್ಟರ್ಸು ಅವ್ರಿಗೆ ಇಷ್ಟ ಆಗುವಂತದ್ದಿದ್ರೆ ಇದೇ ಆಗ್ಬೇಕು ಅಂತ ಮುಂಚೆನೆ ಹೇಳಿರ್ತಾರೆ. US ಅಲ್ಲಿ ಇಲ್ಲೆಲ್ಲ ಪಾರ್ಟಿ ಸಿಟಿ ಅಂತ ಕೂಡ ಇದೆ. ಅಲ್ಲಿ ಹ್ಯಾಲೋವಿನ್ ಮುಗಿದ ನೆಕ್ಸ್ಟ್ ಡೇ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಕಂಪ್ಲೀಟ್ ಕಾಸ್ಟ್ಯೂಮ್ ಸೆಟ್ಸ್ ಗಳೆಲ್ಲ. ನನ್ನ ಫ್ರೆಂಡ್ ರಶ್ಮಿ ಕೊಟ್ಟಿದ್ದು ಐಡಿಯಾ ಅದ್ ನನಗೆ. ಆ ಟೈಮಲ್ಲೇ ಹೋಗ್ಬಿಟ್ಟು ನಾನು ತಗೋಬರ್ತೀನಿ. ಆ ತರ ತಗೊಂಡಿದ್ ಕಾಸ್ಟ್ಯೂಮ್ಗಳೆಲ್ಲ ಈಗ US ಅಲ್ಲೇ ಬಿಟ್ಟು ಬಂದಿದೀವಿ. ಇಲ್ಲಿ ಈಗ ಎಮರ್ಜೆನ್ಸಿಗೆ ಅಂತ ತಗೊಂಡಿರೋ ಅಂತದ್ದು ಇದೆಲ್ಲ. 3-4 ಲೇಯರ್ ಬಟ್ಟೆಗಳು ಹಾಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಈ ವಿಂಟರ್ ಅಲ್ಲೂ ಸಹ ಶೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ. ನನ್ನ ಚಿಕ್ಕ ಮಗಳು ಸ್ವಲ್ಪ ತೀಟೆ, ನಿಂತಿದ್ ಕಡೆ ನಿಲ್ಲೋದಿಲ್ಲ, ಆಡ್ತಾ ಇರ್ತಾಳೆ ಆ ಕಡೆ ಈ ಕಡೆ. ಪಾಪ ನನ್ನ ದೊಡ್ಡ ಮಗಳು ಸೈಲೆಂಟು, ಇವಳು ಆಡೋದ್ ನೋಡ್ಕೊಂಡು ಅವಳು ಸುಮ್ನೆ ಇರ್ತಾಳೆ. ಕಾಲ್ ಮಾಡಿ ಡೆವಿಲ್ ನಿಂತಿದೆ ಅಲ್ಲಿ. ಅದಕ್ಕೂ ಇದು ಯಾವ ವಿಚ್ ಸ್ಪೈಡರ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಎಲ್ಲ ಸ್ಪೈಡರ್ ಸ್ಪೈಡರ್ ಎಷ್ಟು ಚೆನ್ನಾಗಿದೆ. ಹಿಂದೆ ಬ್ಯಾಕ್ ಮುಂದೆ ಬಾ. ಸರಿ ಬನ್ನಿ, ಇಬ್ಬರು ಬನ್ನಿ. ಎಷ್ಟು ಬಿಸಿಲು ಸನ್ರೈಸ್ ಆಗೋದು ಎಷ್ಟು ನೀಟಾಗಿ ಕಾಣುತ್ತೆ. ಮೇಲೆ ಕೆತ್ತ ನಾನಿವಾಗ ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಸ್ಕೂಲ್ ಹತ್ರ ವಿಡಿಯೋ ಮಾಡೋದಿಲ್ಲ, ಹಾಗಾಗಿ ಇಲ್ಲಿಂದಲೇ ತೋರಿಸ್ತಾ ಇದೀನಿ.
ಬಾಯ್. ನಾನಿವತ್ತು ನಿಮ್ಗೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡ್ತಾರಲ್ಲ ಸಪಾದ ಭಕ್ಷ್ಯ ಅಂತ ಹೇಳಿ ಪ್ರಸಾದ, ಅದನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಮಕ್ಳಿಗೂ ತುಂಬಾ ಇಷ್ಟ ಇದು, ನೀವು ಮಾಡ್ಬೋದು, ಈಸಿ ರೆಸಿಪಿ. 3/4 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ಅದನ್ನ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಕೆಂಪಾಗೋ ತರ. ಸಕ್ಕರೆ ಏಲಕ್ಕಿನ ಮಿಕ್ಸಿಗೆ ಹಾಕಿ ಇಡ್ಕೊತಾ ಇದ್ದೀನಿ, 3/4 ಕಪ್ ಸಕ್ಕರೆ. ಮತ್ತೆ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಬೇಕಿದ್ದವ್ರು ದ್ರಾಕ್ಷಿನ ಹುರಿದು ಇಟ್ಕೋಬಹುದು. ಮತ್ತೆ ಅದೇ ಬಾಣಲಿಗೆ 2 ಕಪ್ ನೀರು, 1 ಕಪ್ ಹಾಲು ಹಾಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ತುಂಬಾ ಹಣ್ಣಾಗಿರೋ ಬಾಳೆಹಣ್ಣನ್ನ ಅದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾ ಇದೀನಿ. ತುಪ್ಪದಲ್ಲಿ ಹುರಿದ್ಬಿಟ್ಟು ಸಹ ಹಾಕ್ಬೋದು. ಚೆನ್ನಾಗಿ ಕಲ್ಸದ್ಮೇಲೆ ಅದಕ್ಕೆ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡೋದು. ಸ್ವಲ್ಪ ಹೊತ್ತು ಬಿಟ್ಮೇಲೆ ಆರದ್ಮೇಲೆ ಅದನ್ನ ನಾವು ಉಂಡೆ ಸಹ ಕಟ್ಕೋಬಹುದು. ನೋಡಿ, ತುಂಬಾ ಈಸಿ ರೆಸಿಪಿ, 10ರಿಂದ 15 ನಿಮಿಷದಲ್ಲೇ ಆಗೋಗುತ್ತೆ. ಇದನ್ನ ಕೇಸರಿ ಬಾತ್ ತರ ಹಾಗೆ ತಿನ್ನೋರು ತಿನ್ಕೋಬಹುದು. ಟ್ರೈ ಮಾಡಿ, ಹೇಗ್ ಬಂತು ಅಂತ ಹೇಳಿ. ಎಲ್ಲಿ ಏನ್ ಮಾಡಕ್ ಹೋಗ್ತಿದ್ದೆ ಇವಾಗ ನೀನು? ಊರಿಂದ ಬಂದಿ? ಸ್ಕೂಲಿಂದ ಬಂದು ಗಬ್ಬ ಗಬ್ಬ ಅಂತ ತಿಂದಿ ಸೀಕ್ರೆಟ್ ಟ್ರೀಟಿಗೆ ಹೋಗ್ತಾ ಇದೀವಿ. ಅದಕ್ಕೆ ಏನೇನಿದೆ ಸೀಕ್ರೆಟ್ಗೆ? ಬ್ಯಾಸ್ಕೆಟ್ ಇನ್ನೊಂದು ಸೀಕ್ರೆಟ್ ಟ್ರೀಟ್ ಅಲ್ಲ, ಇದು ಅದೇ LOL ಅಂತ ಇದೆ, ಅದನ್ನು ಬ್ಯಾಸ್ಕೆಟ್. ಆಯ್ತಾ ನಷ್ಟ? ನಾನು ಸ್ಟಾರ್ಟ್ ಬಿಟ್ಟು ಬಂದಿದ್ದೆ. ಸರ್ಲೆ ಯಾರಿಗೆ ಫಸ್ಟ್ ಮೇಕಪ್ ಇನ್ನೊಂದು ಶೇರ್ ತಗೊಂಬರಿ, ಬೇಗ ತಗೊಂಡು. ಬೆಳಿಗ್ಗೆ ಏನು ಜಾಸ್ತಿ ಹಾಕಿರ್ಲಿಲ್ಲ. ಆ ಕಾಸ್ಟ್ಯೂಮ್ಗಳ ಜೊತೆಗೆ ಸಣ್ಣ ಸಣ್ಣ ಸ್ಟಿಕ್ಕರ್ಸ್ಗಳು ತಂದಿದೆ ಫೇಸಿಗೆ ಹಾಕೋದಕ್ಕೆ, ಅದನ್ನ ಹಾಕ್ತಾ ಇದ್ದೀನಿ. ಟ್ರಿಕ್ ಆರ್ ಟ್ರೀಟಿಗೆ ಹೋದಾಗ ಅವರು ಟ್ರಿಕ್ ಅಂತ ಕೇಳಿದ್ರೆ ಪಲ್ಟಿ ಹುಡುಕ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದು ಇವರು ಹ್ಯಾಲೋವಿನ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಗಾಗ್ಲೇ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ನಾವು ಹೇಗೆ ಮಹಾಲಯ ಅಮಾವಾಸ್ಯೆ ಮಾಡ್ಬಿಟ್ಟು ಹಿರಿಯರಿಗೆಲ್ಲ ಎಡೆ ಇಡ್ತೀವಲ್ವಾ, ಅದೇ ರೀತಿ ಇಲ್ಲಿ ಅವರು ಹ್ಯಾಲೋವಿನ್ ಅಂತ ಹೇಳಿ ಮಾಡ್ಬಿಟ್ಟು ಅವರು ಕೂಡ ಅಕ್ಟೋಬರ್ 8 ಎಲ್ಲ ಮನೆ ಮುಂದೆ ಡೆಕೋರೇಷನ್ ಮಾಡಿ ಈ ತರ ಗೋಸ್ಟ್ಗಳ ತರ ಎಲ್ಲ ಡ್ರೆಸ್ ಮಾಡ್ಕೋತಾರೆ. ಆಮೇಲೆ ಕುಂಬಳಕಾಯಿಗಳನ್ನೆಲ್ಲ ಪಂಪ್ಕಿನ್ಗಳನ್ನ ಕಾರ್ವಿಂಗ್ ಮಾಡ್ಬಿಟ್ಟು ಅದನ್ನ ಮನೆ ಮುಂದೆ ಇಟ್ಕೋತಾರೆ. ಅಂದ್ರೆ ಅದು ಅವರ ಹಿರಿಯರನ್ನ ವೆಲ್ಕಮ್ ಮಾಡೋ ರೀತಿ ಅಂತೆ. ಆದ್ರೆ ನಾನು ಮಕ್ಳಿಗೆ ಗೋಸ್ಟ್ಗಳ ತರ ಎಲ್ಲ ಯಾವತ್ತೂ ಮಾಡಿಲ್ಲ. ನೀಟಾಗಿ ಪ್ರೆಟಿ ಅಂತ ಕಾಣೋ ಹಂಗೆನೆ ಯಾವಾಗ್ಲೂ ಡ್ರೆಸ್ ಮಾಡೋದು. ಜಾಸ್ತಿ ಮೇಕಪ್ ಮಾಡೋದಿಲ್ಲ. ನೋಡಿ, ಅವರೇ ಇದೆಲ್ಲ ಫೇಸ್ ಸ್ಟಿಕ್ಕರ್ಸ್ ಗಳು ಕೊಟ್ಟಿರೋದನ್ನ ಹಾಕಿದ್ದೀನಿ ಅಷ್ಟೇ. ನನ್ಗೆ ಒಂಚೂರು ಐಲೈನರ್ ಬರ್ತೀನಿ. ಮಕ್ಕಳುಗಳು ಮನೆ ಮುಂದೆ ಬರ್ತಾರೆ. ಸಂಜೆ ಹೊತ್ತು ಟ್ರಿಕ್ ಆರ್ ಟ್ರೀಟ್ ಅಂತೇಳಿ ಕೇಳ್ಕೊಂಡು ಹೋಗ್ತಾರೆ. ಮಕ್ಳುಗಳು ಓದೋರಿಗೆಲ್ಲ ಅವ್ರ ಮನೆಗಳಲ್ಲಿ ಚಾಕ್ಲೇಟ್ಸ್ ಗಳನ್ನ ಕೊಡ್ತಾರೆ. ಸ್ಕೂಲಲ್ಲೂ ಆಯ್ತು. ಇವಾಗ ಸ್ಕೂಲಿಂದ ಬಂದ್ಮೇಲೆ ಮನೆ ಅಪಾರ್ಟ್ಮೆಂಟ್ ಕಮ್ಯುನಿಟಿಗಳಲ್ಲಿ ಇರ್ತಾರಲ್ಲ, ಇಲ್ಲೆಲ್ಲ ಹೋಗ್ತಾರೆ. ಫ್ರೆಂಡ್ಸ್ ಗಳೆಲ್ಲ ಸಿಗ್ತಾರೆ, ಅವ್ರಗಳ ಜೊತೆ ಗುಂಪಾಗಿ ಹೋಗ್ತಾರೆ. ನಾವೀಗ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಂಚೋದಿಕ್ ಹೋಗ್ತೀವಲ್ಲ, ಆ ರೀತಿ ಎಲ್ಲ ಎಳ್ಳು ಬೆಲ್ಲ ಹಂಚೋದು ಅಲ್ಲೂ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಇಂಡಿಯಾದಲ್ಲೂ. ಇರಮ್ಮ ಒಂದ್ ಸೆಕೆಂಡ್ ಫ್ರೈ ಆಗಿ ಬಿಡ, ಹಂಗೆ ಫೋನ್ ಮಾಡ್ಬಿಡ. ಹಂಗೆ ಮಾಡಿದೆ ತುಂಬಾ ಮೇಲೆ ಕೆಳಗೆ ಆಯ್ತು. ಏನಾಗಲ್ಲ, ಅಲ್ಲ ಚೆನ್ನಾಗ್ ಕಾಣಲ್ಲ ಆಮೇಲೆ ಒಂದೊಂದ್ ಕಡೆ ಒಂದೊಂದ್ ತರ ಆಗುತ್ತೆ. ಕಾಲ್ ಅಲ್ಲಾಡ್ಸ್ಬೇಡ ನನಗೆ, ಕಾಲ್ ಅಲ್ಲಾಡ್ಸಿ. ಗ್ಲೌಸ್ ಇಲ್ಲ ಇದೊಂದು ಅಡ್ವಾಂಟೇಜ್. ಹೆಂಗ್ ಬೇಕಾದ್ರೂ ಡ್ರೆಸ್ ಮಾಡ್ಬೋದು, ಮೇಕಪ್ ಮಾಡ್ಬೋದು ಅಲ್ಲ. ಹ್ಯಾಲೋವಿನ್ ಅಲ್ಲಿ ಮೆಹಂದಿ ಹಚ್ಕೊಂಡಿದ್ದೆ. ನೀನು ವಿಚಿತ್ರ ಹುಡುಗಿ, ಅದಕ್ಕೆ ಹ್ಯಾಲೋವಿನ್ ಅಲ್ಲಿ ಮೆಹಂದಿ. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಹೇಳಿದ್ದಾರೆ. ಒಬ್ರು ನೋಡಿ, ಜನರಲ್ ಆಗಿ ಯೋಚನೆ ಮಾಡಿ. ಇದಕ್ಕೆ ಹಿಂಗ್ ಆಗ್ಬೇಕಾದ್ರೆ ಏನಾದ್ರು ಫಂಕ್ಷನ್ ಪ್ರೋಗ್ರಾಮ್ ಅಂದ್ರೆ ನಾನು ಹೆಂಗ್ ರೆಡಿ ಆಗ್ಬೇಕು ಅಂತ ಇವ್ರದೆಲ್ಲ ಮಾಡಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಸಾಕ
ಮನೇಲೆ ಸಾಕಾಗೋಗಿರುತ್ತೆ ಅಲ್ವಾ? ಅದಕ್ಕೆ ಎಲ್ಲಿಗೆ ಹೋಗೋದು ಬೇಡ, ಯಾವ ಫಂಕ್ಷನ್ ಬೇಡ ಅಂತ ಅನ್ಸುತ್ತೆ. ಬೇಕೇ ಬೇಕು ಬೇಡ ಅನ್ಸುತ್ತೆ. ನ್ಯೂ ಜೆರ್ಸಿಲಿ ಹತ್ತತ್ರ ಒಂದ್ 50ರಿಂದ 100 ಮಕ್ಳಿಗೆ ಹೋಗ್ತಾ ಇದ್ವು ಅನ್ಸುತ್ತೆ. ಒಂದಾಗ ಆ ಕಮ್ಯುನಿಟಿ ಫುಲ್ ರೌಂಡ್ ಹಾಕೋದಿಕ್ಕೆ ಇವರಿಗೆ ಸಾಕಾಗಿ ಹೋಗಿರೋದು. ಬಂದು ಎಲ್ಲ ರೆಡಿಯಾಗಿ ಸ್ಕೂಲಿಂದ ಬಂದು ನ್ಯೂ ಜೆರ್ಸಿನ ಮಿಸ್ ಮಾಡ್ಕೊಂಡು ಲಾಸ್ಟ್ ಇಯರ್ ಎಲ್ಲ ನ್ಯೂ ಜೆರ್ಸಿಯಲ್ಲಿ ಸೆಲೆಬ್ರೇಟ್ ಮಾಡಿರೋದು. ಈ ರೀತಿ ಎಲ್ಲ ಗ್ರೂಪ್ ಮಾಡ್ಕೊಂಡು ಟ್ರಿಕ್ ಆರ್ ಟ್ರೀಟಿಗೆ ಹೋಗ್ತಾರೆ. ಇದು ಲಾಸ್ಟ್ ಇಯರ್ ಮಕ್ಳುಗಳು ರೆಡಿ ಆಗಿದ್ದು. ಈ ಇಯರ್ ಅವ್ರ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ. ಡೌನ್ ಟೌನ್ ಅಲ್ಲಿ ಇರೋದ್ರಿಂದ ತುಂಬಾ ಮಕ್ಳುಗಳು ಮನೆ ಅಕ್ಕಪಕ್ಕ ಇಲ್ಲ. ಇವಾಗ ನಾನು ಹಾಕ್ತಿರೋದು ಫೇಸಿಗೆ ಹಾಕುವಂತ ಸ್ಟಿಕ್ಕರ್ಸ್ಗಳೇ, ಹಾಗಾಗಿ ಸ್ಕಿನ್ಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಇದೆ. ಅದಕ್ಕೆ ಧೈರ್ಯವಾಗಿ ಹಾಕ್ತಾ ಇದ್ದೀನಿ. ನೀವು ಕೊಟ್ಟಿರೋದ್ರಿಂದ ಫೇಸ್ ಪೇಂಟಿಂಗ್ ಇದು ಮಾಡೋದೆಲ್ಲ ತಲೆನೋವು. ಇಲ್ಲಾಂದ್ರೆ ಫೇಸ್ ಪೇಂಟಿಂಗ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಯಾಕಂದ್ರೆ ಫೇಸ್ ಪೇಂಟಿಂಗ್ ಮುಖಕ್ಕೂ ಆಗುತ್ತೆ, ಅದು ಅಲರ್ಜಿನೂ ಇರುತ್ತೆ. ಆ ಪೇಂಟನ್ನ ಎಷ್ಟು ಮಕ್ಕಳು ಅಲರ್ಜಿಸ್ತಿರ್ತಾರೆ ಅಲ್ವಾ? ಬೇರೆ 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 ಕ್ರೀಪಿಯಾಗಿ ಹಿಂಗೆ ಆಟ ಆಡಕ್ಕೆ ಮೇಕಪ್ ಮಾಡೋದಕ್ಕೆ ಬೇಕಾ ಯೂಸ್ ಮಾಡಿ. ಅನಿಕ್ಷಾ ಅಮ್ಮ ಇಟ್ಕೊಂಡಿದ್ರು ಫೇಸ್ ಪೇಂಟ್. ನಿಮಗೆಲ್ಲ ಲಾಸ್ಟ್ ಟೈಮ್ ಅವರೇ ಮಾಡಿದ್ರು. ಹೆಂಗೆ ರೆಡಿ ಆಗಿದೆ ಸರಿ ಹೇಳಿ. ಮುಖ ತೋರಿಸು ಕರೆಕ್ಟ್. ಟ್ಯಾಪ್ ಇಲ್ಲದೆ ಕಾಣಿಸ್ತಿಲ್ಲವಾ? ವೆರಿ ಬ್ಯೂಟಿಫುಲ್. Oh my god, my cute little devil. ನೀನ್ ಹಂಗೆ ಡೆವಿಲ್ ತರ. ಮಾಡಿ ಮಲ್ಕೊಂಡಿದ್ದಾರೆ. I will help. Tell her. Rose, please. I bought Rose also. Wow. We'll go later. Enough. That's enough. You are giving whole packet. Taking pictures. Right? Yeah. I'm taking pictures. Because I'm on a college. Okay. I will take pictures. Bye. Thank you. Ida. ठीक है. ಇಲ್ಲಿ ಅದು ಫೋನ್ ಬಂದು ಕಮ್ಮಿ ಆಗಲ್ಲ. ಇಸ್ಕೊಳ್ಳಿ, ಕೇಳಿ. ಟ್ರಿಕ್ ಆರ್ ಟ್ರೀಟ್. ಸಚಿನ್ ಫೀಲ್ಡ್ ಇಟ್ ಆಲ್ರೆಡಿ. ಅಲ್ಲಿ ಇಸ್ಕೋ. ಥ್ಯಾಂಕ್ ಯು. ಯಾಕೆ ಹಂಗೆ ಕುಣ್ಕೊಂಡು ಹೋಗ್ತೀರ? So big. Do you see? No. ಆಮೇಲೆ take one. No, each. All of this is for you. Oh, so much. Isko one. One. Thank you. One. Hey. So sweet of you. Bye. Outside? Spider. Yeah. So good, you guys. Okay. Thank you, Sarah. Bye. ಯಾರೋ ಕೇಕ್ ಕೊಟ್ರು ಅಂತ ತಿನ್ನಕ್ ಶುರು ಮಾಡಿದ್ರ. ಚೆನ್ನಾಗಿದ್ಯಾ ಕೇಕ್? ಚಾಕ್ಲೇಟ್ ಕೇಕಾ? ಬ್ರೌನಿ. ನೈಸ್. Have it. Good.
ಮನೆಗಳ ಮುಂದೆ ಹೇಗೆ ಡೆಕೋರೇಟ್ ಮಾಡಿರ್ತಾರೆ ಅಂತ ತೋರ್ಸೋದಕ್ಕೆ ಆಚೆ ಕರ್ಕೊಂಡು ಬಂದಿದ್ದೀನಿ. ನೋಡಿ ಇದೆಲ್ಲ ಸ್ವಂತ ಮನೆ ಇರೋರೆಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ನಮಗೆ ಭಯ ಆಗುತ್ತೆ ಡೇ ಟೈಮಲ್ಲಿ ನೋಡೋದಕ್ಕೆ, ನೈಟ್ ಟೈಮಲ್ಲಂತೂ ಕೇಳೋಂಗೆ ಇಲ್ಲ. ಫುಲ್ ಸೌಂಡ್ಸ್ ಎಲ್ಲ ಹಾಕಿರ್ತಾರೆ. ಹ್ಯಾಪಿ ಹ್ಯಾಲೋವೀನ್. ಎಲ್ಲ ಬ್ಯಾಸ್ಕೆಟ್ಗಳಲ್ಲಿ ಹಿಂಗೆ ಇಟ್ಟಿರ್ತಾರೆ. ಮಕ್ಳುಗಳು ಅವರೇ ಒಂದೊಂದು ತಗೊಂಡು ಬರ್ಬೋದು. ಹಾಂ ಹೌದಾ, ಒಂದೇ ಒಂದು ತಗೋಬೇಕಾ? ಒಂದಾ? ಗುಡ್ ಗರ್ಲ್. ಹಾಂ ವೆರಿ ಗುಡ್. ಎಲ್ಲ ಮಕ್ಳಿಗೂ ಆಮೇಲೆ ಸಾಕಾಗೋದಿಲ್ಲ. ಹೋಗೋಣ ಬನ್ನಿ. ನೋಡು, ಹಾಂ ಪಂಪ್ಕಿನ್ ಇಟ್ಟಿದ್ದಾರೆ. ಏನು ಡಾರ್ಕ್ ಇಲ್ಲ, ಇದೆ ಹೋಗಿ. ಬಾಯ್, ಹ್ಯಾಪಿ ಹ್ಯಾಲೋವೀನ್. ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ, ಕ್ಯಾಟ್ ಬೇರೆ ಇಟ್ಟಿದ್ದಾರೆ.